ಮನೆಯಿಂದ ಅಕಸ್ಮಾತ್ ಆಗಿ ರೈಲ್ವೆ ಹಳಿಯ ಕಡೆಗೆ ನಡೆದುಕೊಂಡು ಹೋದಂತಹ 1.5 ವರ್ಷದ ಕಂದಮನಿಗೆ ರೈಲು ಡಿಕ್ಕಿ ಹೊಡೆದು ಮಗು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟ ಆಘಾತಕಾರಿ ಘಟನೆ ಮಂಗಳವಾರ ಸಂಜೆ ಕೇರಳದ ಆಲಪ್ಪುಳ ಜಿಲ್ಲೆಯ ಅಂಬಾಪುಳದಲ್ಲಿ ನಡೆದಿದೆ. ಅಂಬಲಪುಳದ ವಲಂಜವಾಜಿ ನಿವಾಸಿಗಳಾದ ವಿನೀತ್ ಮತ್ತು ಸೂರ್ಯಬಾಬು ದಂಪತಿಯ ಏಕೈಕ ಪುತ್ರ ಧೃಣವು ಮೃತಪಟ್ಟ ದುರ್ದೈವಿ. ಸಂಜೆ 6 ಗಂಟೆ ಸುಮಾರಿಗೆ ಮಗು ವಲಂಜವಾಜಿಯಲ್ಲಿರುವ ಅಜ್ಜಿಯ ಮನೆಯಿಂದ ಸುಮಾರು 30 ಮೀಟರ್ ದೂರದಲ್ಲಿದ್ದ ರೈಲ್ವೆ ಹಳಿಯ ಕಡೆಗೆ ಅಕಸ್ಮಾತ್ ಆಗಿ ನಡೆದುಕೊಂಡು ಹೋಗಿತ್ತು. ಈ ವೇಳೆ ವೇಗವಾಗಿ ಬಂದ ರೈಲು ಮಗುವಿಗೆ ಡಿಕ್ಕಿ ಹೊಡೆದಿದೆ. ದಂಪತಿಗಳು ಕೆಲಸಕ್ಕೆ ಹೋಗುವಾಗ ಮಗುವನ್ನ ಸೂರ್ಯ ಅವರ ತಾಯಿ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರು. ತಾಯಿ ಸೂರ್ಯ ಖಾಸಗಿ ಆಸ್ಪತ್ರೆಯಲ್ಲಿ ನೌಕರರಾಗಿ ತಂದೆ ವಿನೀತ್ ದಿನಗೂಲಿ ಕಾರ್ಮಿಕರಾಗಿದ್ದಾರೆ. ಘಟನೆ ನಡೆದ ಸಮಯದಲ್ಲಿ ಮಗುವಿನ ಅಜ್ಜ ಕೆಲಸದ ನಿಮಿತ್ತ ಹೊರ ಹೋಗಿದ್ದು ಅಜ್ಜಿ ಮಾತ್ರ ಮನೆಯಲ್ಲಿದ್ರು. ಅಜ್ಜಿಯ ಕಣ್ಣು ತಪ್ಪಿಸಿ ಮಗು ರೈಲ್ವೆ ಹಳಿಗೆ ತೆರಳಿದೆ ಎನ್ನಲಾಗಿದೆ. ಅಪಘಾತ ಸಂಭವಿಸ್ತಾ ಇದ್ದಂತೆ ಜಾಗರೂಕರಾದ ಲೋಕೋ ಪೈಲಟ್ ತಕ್ಷಣವೇ ರೈಲನ್ನ ನಿಲ್ಲಿಸಿದ್ದು ಮಗುವಿನ ಮೃತದೇಹವನ್ನ ಹಳಿಯಿಂದ ಹೊರತೆಗೆಯಲಾಯಿತು. ಮೃತದೇಹವನ್ನ ಪ್ರಸ್ತುತ ವಂದನಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ದಂಪತಿಯ ಏಕೈಕ ಮಗುವನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.